ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನಗೆ ಜಗತ್ ಮುಂದೆ ಒಳ್ಳೆಯವಳು ಅಂತ ಅನ್ಸ್ಕೊಳ್ಳೋ ಹುಚ್ಚು. ಅದಕ್ಕೆ ನೈಸಾಗಿ ಮಾತಾಡಿದ್ರೆ ಸಾಕು, ಒಪ್ಕೋತಿ ಅಂತ ಗೊತ್ತಿದ್ದೆ ವಿತ್ ಪೇಪರ್ಸ್ ಬಂದಿರೋದು. ಆದರೆ ಈ ಸಲ ನೀನು ಒಳ್ಳೆತನದ ಮುಖವಾಡದಿಂದ ಎಷ್ಟು ಲಾಸ್ ಅನುಭವಿಸ್ತೀಯ ನೋಡ್ತಾ ಇರೋ. ಯಾಕಷ್ಟು ಯೋಚನೆ ಮಾಡ್ತಿದ್ಯಾ? ಕೊಡಿಲಿ, ಕೊಡು. ಈ ಪೇಪರ್ಸಲ್ಲಿ ಏನಿದೆ ಅಂತ ಅವಳು ಗೊತ್ತಾದರೆ ಆಮೇಲೆ ಈ ಪೇಪರ್ಸ್ಗೆ ಸೈನ್ ಹಾಕಲ್ಲ. ನನ್ನ ಮರ್ಯಾದೆನ ಮನೆಯವ್ರ ಮುಂದೆ 3 ಕಾಸಿಗೆ ಹರಾಜು ಹಾಕ್ಬಿಡ್ತಾಳೆ. ಆಮೇಲೆ ಅದಕ್ಕೆ ಭಕ್ತ ಕಾರಣ ನನ್ನ ಕತ್ತಿಡ್ದು ಮನೆಯಿಂದ ಆಚೆ ಹಾಕಿದ್ರು ಆಶ್ಚರ್ಯ ಇಲ್ಲ. ಇವಳಿಗೆ ಈ ಪೇಪರ್ಸ್ ಓದಕ್ಕೆ ಬಿಡಬಾರ್ದು. ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಇದೆ, ನಂಬಿಕೆ ಇಲ್ಲ, ಗೊತ್ತು ಬಿಡಿ. ಅದನ್ನು ನಾನೇನು ತಪ್ಪು ಅಂತ ಹೇಳ್ತಿಲ್ಲ. ನೀವು ನನ್ನನ್ನು ಮೊದಲಿನ ಥರ ಪೂರ್ತಿಯಾಗಿ ನಂಬ್ತಿಲ್ಲ ಅನ್ನೋ ವಿಚಾರ ನನ್ನ ಮನ್ಸಿಗೆ ಸಖತ್ ಹರ್ಟ್ ಮಾಡ್ತಿರೋದಂತೂ ನಿಜ. ಆದರೂ ಮತ್ತೆ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ನೀವು ಈ ನಂಬಿಕೆ ಇಲ್ದಿರೋನು ಪೇಪರ್ಸ್ ತಂದು ಕೊಟ್ಟಾಗ ಪಾಪ ನೀವು ಓದ್ದೇನೆ ಸೈನ್ ಹಾಕೋಕ್ಕಾಗಲ್ಲ. ನನಗೂ ಆ ಥರ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ನೀವು ಪೂರ್ತಿಯಾಗಿ ಓದಿ, ನಿಮ್ಗೆ ಓಕೆ ಅನಿಸಿದ್ರೆ ಸೈನ್ ಹಾಕಿ. ಆದರೂ ನಿಮ್ಮ ಹತ್ರ ನಾನು ನಂಬಿಕೆ ಉಳಿಸ್ಕೊಳ್ಳಿಲ್ವಲ್ಲ, ಅದಕ್ಕೆ ನನಗೆ ಸಖತ್ ಬೇಜಾರಾಗ್ತಿದೆ. ಪರವಾಗಿಲ್ಲ, ಅದಕ್ಕೆ ನೀವು ಓದಿನೇ ಸೈನ್ ಹಾಕಿ. ಒಬ್ಬ ಲಾಯರ್ ಆಗಿ, ಜವಾಬ್ದಾರಿಯುತ ಪ್ರಜೆಯಾಗಿ ಸಹಿ ಮಾಡಬೇಕಾಗಿರೋ ಪ್ರತಿಯೊಂದ್ರ ಬಗ್ಗೆನೂ ಅರಿವಿಟ್ಕೋಬೇಕು. ಡೀಟೇಲ್ ಆಗಿ ಓದಿ ಸಹಿ ಮಾಡಬೇಕು ಅಂತ ಪಾಲಿಸ್ಕೊಂಡು ಬಂದಿರೋಳು ನಾನು. ಬಟ್ ಈಗ ನಾನಿದನ್ನು ಓದಿದ್ರೆ ಅವ್ನು ಬೇಜಾರು ಮಾಡ್ಕೋತಾನೆ, ಮನಸ್ತಾಪ ಆಗುತ್ತೆ. ಕೆಲವೊಮ್ಮೆ ಪಾಲಿಸಿಗಿಂತ ಸಂಬಂಧಗಳಲ್ಲಿ ಪಾಸಿಟಿವಿಟಿ ತುಂಬೋದೇ ಬೆಟರ್ ಅನ್ಸುತ್ತೆ. ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಯಾರೋ ಹೇಳಿದ್ದು?